ಹಲೋ, ಯಾರು? ಮಾವ, ಈ ಸಲ ಆರ್ಡರ್ಗಳು ತುಂಬಾನೇ ಇದೆ. ಆ ಪುಟ್ಟನಹಳ್ಳಿ ಬ್ರಾಂಚ್ಗೆ 40 kg ಸಂಡಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲಸದವ್ರನ್ನ ಬೇಗ ಬರಕ್ ಹೇಳ್ತೀರಾ? ಆಯ್ತಪ್ಪ. ಸೀನಾ, ನಾಳೆ ಬೆಳಗ್ಗೆ ನೀನು ಹಿಂಗೆ ಇದೆಯಾ? ಹೋಗಿ ಕಾಫಿ ಕುಡಿದ್ಬಿಟ್ಟು ಬೇಗ ಕಾಲೇಜಿಗೆ ರೆಡಿ ಆಗು. ಆಯ್ತಣ್ಣ, ಹೋಗು. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಟೈಮ್ ಇಲ್ಲ, ನಾನು ಸ್ನಾನಕ್ಕೆ ಹೋಗ್ಬೇಕು. ಪರವಾಗಿಲ್ಲ, ನೀನ್ ಸ್ನಾನ ಮಾಡ್ತಾನೆ ಮಾತಾಡು, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಿಂಗೆ ನಾಚಿಕೆ ಮನ ಮರೆಯೋದಿಲ್ವಾ? ಇಲ್ಲ, ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡು. ಕೇಳು. ನೀನ್ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನನ್ಗೇನ್ ಗೊತ್ತು? ಗೊತ್ತಿಲ್ದೇನೆ ಟೆಲಿಫೋನ್ ಬೂತ್ ವರ್ಗೂ ಹೋಗಿದ್ದ? ನನ್ಗೆ ನಿದ್ದೆಲ್ ನಡೆದಾಡೋ ಅಭ್ಯಾಸ ಇದೆ. ಓ, ನಿಂಗ್ ನಿದ್ದೆಯಲ್ಲಿ ಫೋನ್ ಮಾಡೋ ಕಾಯಿಲೆನೂ ಇದ್ಯಾ? ಕೆಲವು ಸಲ ಕೊಲೆ ಮಾಡೋ ಅಭ್ಯಾಸನೂ ಇದೆ. ಅದ್ರಲ್ಲೂ ತೊಂದ್ರೆ ಕೂಡ ನಿನ್ನಂತವ್ರನ್ನ ಮೊದ್ಲು. ಪ್ರಿನ್ಸಿಪಾಲ್ ಮಾತಾಡೋದು. ನಾನ್ ಧನರಾಜ್ ಮಾತಾಡ್ತಾ ಇರೋದು. ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಕ್ಲಾಸಸ್ ಎಲ್ಲ ಮುಗಿದೋಯ್ತಾ? 4:15. ಓಕೆ, ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು. ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ವಂತೆ. ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಡ್ಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ? ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೇಗೋ ಸಾಧ್ಯ? ಇಲ್ಲ ಯಜಮಾನ್ರೆ, ಇತ್ತೀಚೆಗೆ ಚಿಕ್ಕಮ್ಮವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜ್ ಮಾತಾಡ್ತಾ ಇದೆ. ನನ್ನ ಮಗ ಹರ್ಷ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಎತ್ತಾಕೊಂಡ್ಬಂದ್ರು. ಯಾರು ನೀವಲ್ಲ? ಎಲ್ಲಿ ಹರ್ಷ? ಹೊರಗಡೆ ಹೋಗಿದ್ದಾನೆ. ಎಲ್ಲಿ ಹರ್ಷ? ಯಾರು ನೀವೆಲ್ಲ? ಹರ್ಷ ಇಲ್ಲಿ ಗೊತ್ತಿಲ್ಲ. ಏಯ್, ಯಾರು ನೀವೆಲ್ಲ? ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷಂಕರಿ. ಅವನಿನ್ನೂ ಬಂದಿಲ್ಲ. ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದು ಇಲ್ಲ. ಒಂದು ಹುಡುಗಿ ಲೇಟ್ ಆಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟ್ ಆಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ಏಯ್, ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ ತಮ್ಮ ಅಂತವನಲ್ಲ. ಇನ್ನೇನು ನನ್ನ ಮಗಳಂತವಳ? ಏಯ್, ನನ್ನ ಮಗಳನ್ನ ಬೆಳೆಸಿ ಓದಿಸಿರೋದು ಬಿಸಿ ಊಟಕ್ಕೆ ಆಸೆ ಪಟ್ಟು ಹೋಗೋ ಗವರ್ಮೆಂಟ್ ಸ್ಕೂಲ್ ಅಲ್ವೋ? ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ. ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ. ಅದನ್ನೇ ನನ್ನ ತಮ್ಮನಿಗೂ ಕಲ್ಸಿದ್ದೀನಿ. ಮುಚ್ಚೋ ಬಾಯ್ನ. ನಾನು ಗುಲ್ಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ. ಇವನ್ ಹಿಂಗೆಲ್ಲ ಬಾಯ್ ಬಿಡಲ್ಲ. ಎಲ್ಕೊಂಬಂದ್ ಕಟ್ಟ ಹಾಕ.
ನೀವ್ ಆತ್ರ ಪಡ್ತಾ ಇದ್ರ ನನ್ ಮಾತ್ ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ಟಾಕ್ರವನ್ನ ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನಿನಗೆ ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನ ಕರಳು ಚುರುಕ್ ಅನ್ಬೇಕು. ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು. ಪಾರ್ಶ್ವ ಅವನಿಗೆ ಅಣ್ಣ ಅಣ್ಣ ಏನಿದೆಲ್ಲ? ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ? ಓಹೋ, ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ. ಏಯ್, ಎಲ್ಲ ನನ್ನ ಮಗಳು. ನನಗೇನ್ ಗೊತ್ತು? ಏಯ್, ಸುಮ್ಮನೆ ನಾಟಕ ಆಡ್ಬೇಡ. ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳ. ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲೇ ನಿನ್ಗೂ ಒಂದು ಕಂಬ ನಡೆಸ್ತೀನಿ. ಸತ್ರೆ ಅದನ್ನೇ ಬಂದ್ ಮಾಡಿ ಕಳಿಸ್ತೀನಿ. ಎಲ್ಲಿದ್ದಾಳ ನನ್ನ ಮಗಳು? ನನಗ್ ಗೊತ್ತಿಲ್ಲ. ಏಯ್, ಕಟ್ಟಾಕ್ರ ಅವನ್ನ. ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ. ಕಟ್ಟಾಕ್ರ. ಡ್ಯಾಡಿ ಏನಿದೆಲ್ಲ? ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ನಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಹಾಗಂತ ಯಾರು ಹೇಳಿದ್ರು? ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು? ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅದಕ್ಕೆ ಲೇಟ್ ಆಯ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಪ್ರಾಧಾನ್ಯ ಮಾಡೋದಾ? ಒಂದ್ ನಿಮಿಷ. ತಪ್ಪು ನಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೆ. ಇಲ್ಲ ಅಂದ್ರೆ ಇಲ್ಲಿಂದ ಒಂದ್ ತಲೆನೂ ವಾಪಸ್ ಹೋಗ್ತಾ ಇರ್ಲಿಲ್ಲ. ನನ್ನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಹಚ್ಕೊಂಡ್ರೆ ಮಾಗೋಗುತ್ತೆ. ಆದ್ರೆ ನಿಮ್ ಮಗಳಿಗೆ ಓಡೋದೋಳನ ಪಟ್ಟ ಕಟ್ಟಿ ಅವಳ ಮನ್ಸ್ ಮೇಲೆ ಗಾಯ ಮಾಡಿದಿರಲ್ಲ, ಅದಕ್ಕೇನ್ ಮಾಡ್ತೀರಾ? ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳನ್ನ 10 ಜನಗಳ ಮುಂದೆ ಕರ್ಕೊಂಬಂದು ಪಂಚಾಯ್ತಿ ಇಟ್ಟು ಅವಳ ಮರ್ಯಾದೆ ತೆಗಿತಾ ಇದ್ದೀರಲ್ಲ. ನೋಡಿ, ನಿಮ್ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಗಂಡು ನೋಡಿ ಅವಳು ಮದುವೆ ಮಾಡಿ ಹೋಗ್ಬಿಟ್ಟು ಬನ್ನಿ. ಅಣ್ಣ, ಅವಳು ನಮ್ ಕಾಲೇಜಲ್ಲಿ ಓದ್ತಿರೋ ಹುಡುಗಿ. ನನ್ಗೂ ಅವಳಿಗೂ ಸ್ನೇಹ ಇರೋದು ನಿಜ. ಬಟ್ ನನ್ಗೆ ಗೊತ್ತಿಲ್ದಿದ್ದ ಹಾಗೆ ನನ್ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ಲು. ಸರಿಯಾಗಿ ಹೇಳಿದೆ. ಓಕೆ, ಬಾಯ್. ಹರ್ಷ, ಒಂದ್ ನಿಮಿಷ. ನಾನ್ ನಿನ್ನ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು, ನೀನ್ ಒಂದ್ ದಿವ್ಸನೂ ನನ್ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ? ನಡೆಯೋ ದಾರಿ ಸೇರೋ ಗುರಿ ಕಣ್ಮುಂದೆ ಇರೋವಾಗ ಹಿಂತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳಿದಾನೆ. ಹೋಗ್ಲಿ, ಪಕ್ಕದಲ್ಲಿ ಬರೋ ಜೊತೆಗಾರನಾದ್ರೂ ನೋಡ್ಬೋದಲ್ವಾ? ಆಫ್ಟರ್ ಆಲ್ ಬಾರ ಹೊರ ಕುದುರೆನೆ ಅಕ್ಕಪಕ್ಕ ನೋಡಲ್ಲ. ನಾನ್ ಯಾಕೆ ನೋಡ್ಬೇಕು? ಯಾಕೆಂದ್ರೆ ನಿನ್ನಂತ ಕುದುರೆನ್ ಪ್ರೀತಿಸೋ ನನ್ನಂತವ್ರು ಇರ್ತಾರಲ್ಲ, ಅದಕ್ಕೆ. ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ, ನಿನಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಐ ಲವ್ ಯು ಹರ್ಷ. ನಾನ್ ನಮ್ಮ ಅಣ್ಣನೊಂದು ಮಾತು ಕೇಳ್ಬೇಕು. ಅಯ್ಯೋ, ಇದ್ ನಮ್ ಸ್ವಂತ ವಿಷಯ. ನನಗೆ ನಮ್ಮ ಅಣ್ಣನೇ ಸ್ವಂತ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನ್ ನಮ್ಮ ಅಣ್ಣನ್ ಪೂಜಿಸ್ತಾ ಇದ್ದೀನಿ. ಏನ್ ಕೇಳಿದ್ರು ಅಣ್ಣ ಅಣ್ಣ ಅಂತ್ಯಲ್ಲ, ಅಂತದೇನಿದೆ ಅವರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಭೂತಗಳು ತುಂಬಿಕೊಂಡಿರ್ತವೆ. ನನ್ ಜೀವನದಲ್ಲಿ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲ್ಗೋವರೆಗೂ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ. ಅಕಸ್ಮಾತ್ ಅವ್ರು ನಮ್ ಪ್ರೀತಿ ಒಪ್ದೆ ಬಿಡು ಅಂದ್ರೆ? ಪ್ರಾಣ ಬಿಡು ಅಂದ್ರೂ ಬಿಡ್ತೀನಿ. ಇನ್ ಈ ಪ್ರೀತಿ ಯಾವ ಮಹಾ.